It's really cool and you might just be seeing a little bit more from us later. Finally, ನನ್ನ ಕೈಯಲ್ಲಿದೆ MacBook Air, ಆಪಲ್ ಅವರ MacBook Air. ಇದನ್ನ ಅನ್ಬಾಕ್ಸ್ ಮಾಡಬೇಕು ಅಂತ ನಾನು ತುಂಬಾ ವರ್ಷಗಳಿಂದಾನೇ ಅನ್ಕೊಳ್ತಾ ಇದ್ದೆ. ಸೊ ಬನ್ನಿ ಈಗ ಈ ಲ್ಯಾಪ್ಟಾಪ್ನ ಓಪನ್ ಮಾಡಿ ನೋಡೋಣ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ ಡಿಸ್ಪ್ಲೇ. ಡಿಸ್ಪ್ಲೇ ಹೋಗಿದೆ. It just hurts. It hurts really bad. ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಆಪಲ್ ಪ್ರಾಡಕ್ಟ್ ನ ಅನ್ಬಾಕ್ಸ್ ಮಾಡಿ ತುಂಬಾ ದಿನನೇ ಆಯ್ತು. ಅದರಲ್ಲಂತೂ MacBook Air ಲ್ಯಾಪ್ಟಾಪ್ ನ ನಾನು ಅನ್ಬಾಕ್ಸೇ ಮಾಡಿರ್ಲಿಲ್ಲ. ಸೊ ಡೋಂಟ್ ವರಿ, ನೀವು ಫಸ್ಟ್ ಬಿಟ್ಟಲ್ಲಿ ಯಾವ ಲ್ಯಾಪ್ಟಾಪ್ ನ ನೋಡಿದ್ರಲ್ಲ, ಡಿಸ್ಪ್ಲೇ ಹೋಗಿರೋ ಲ್ಯಾಪ್ಟಾಪ್, ಅದು ಬಂದು ನಂದು ಹಳೆ ಲ್ಯಾಪ್ಟಾಪ್ MacBook Air ವಿತ್ ಇಂಟೆಲ್ ಚಿಪ್ ಇರುವಂತದ್ದು. ಅದು ನಾನು ಪರ್ಚೇಸ್ ಮಾಡಿ ಆಲ್ಮೋಸ್ಟ್ 6 ಇಯರ್ಸ್ ಆಗಿತ್ತು. 8 ಮಂತ್ಸ್ ಪರ್ಚೇಸ್ ಮಾಡಿ 8 ಮಂತ್ಸ್ಗೆ ನೀಮಾ ಇದನ್ನ ಹಾಳು ಮಾಡಿದ್ರು, ಡಿಸ್ಪ್ಲೇನ ಹಾಳು ಮಾಡಿದ್ಲು. ಬಟ್ ಆದ್ರೂ ನನ್ನ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಏನೆಲ್ಲ ವಿಡಿಯೋಸ್ ಬಂದಿದೆ ಅದೆಲ್ಲ ಪೂರ್ತಿಯಾಗಿ ಇದರಲ್ಲೇ ಎಡಿಟ್ ಆಗಿರೋದು. ಸೊ ಈ ಲ್ಯಾಪ್ಟಾಪ್ನ ನಾನು ಟಿವಿಗೆ ಕನೆಕ್ಟ್ ಮಾಡಿಕೊಂಡು ಎಲ್ಲ ವಿಡಿಯೋಸ್ ಎಡಿಟ್ ಮಾಡಿದ್ದೀನಿ. ನಾನು ಸಖತ್ತು ಎಮೋಷನಲಿ ಅಟ್ಯಾಚ್ಡ್ ಅಂತಾನೆ ಹೇಳ್ಬೋದು ಈ ಲ್ಯಾಪ್ಟಾಪ್ಗೆ. ಫೈನಲಿ ನಾನು MacBook Air ವಿತ್ M1 ಚಿಪ್ ಇರುವ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಬರ್ಡೇ ಕೂಡ ಬರ್ತಿದೆ. ಅವ್ರಿಗೆ ನಾನು ಏನಾದರೂ ಒಂದು ಗಿಫ್ಟ್ ಕೊಡಬೇಕು, ಅವ್ರು ಸ್ಯಾಟಿಸ್ಫೈ ಆಗಬೇಕು ಅಂದರೆ ಅವ್ರಿಗೆ ಆಪಲ್ ಪ್ರಾಡಕ್ಟೇ ಕೊಡಬೇಕು. ಸೊ ಅದರಿಂದ ಓಕೆ, ನಾನು ಎಡಿಟಿಂಗು ಹೆಲ್ಪ್ ಆಗುತ್ತೆ, ಅವ್ರ ಗಿಫ್ಟ್ ಆಗೋಗುತ್ತಲ್ಲ. ಸೊ ಅದರಿಂದ ನಾನು MacBook Air ವಿತ್ M1 ಚಿಪ್ ಸೆಟ್ ಇರೋದನ್ನ ಪರ್ಚೇಸ್ ಮಾಡಿದ್ದೀನಿ. ನಾನು ಯಾಕೆ MacBook Pro ಪರ್ಚೇಸ್ ಮಾಡಿಲ್ಲ ಆ್ಯಂಡ್ ಎಷ್ಟು ನಾನು ಅಮೌಂಟ್ ಕೊಟ್ಟೆ, ಪ್ರೈಸಿಂಗ್ ಡೀಟೇಲ್ಸ್ ಏನು, ಡಿಸ್ಕೌಂಟ್ ಎಷ್ಟು ಸಿಕ್ತು ಅಂಡ್ ಪರ್ಫಾರ್ಮೆನ್ಸ್ ಹೇಗಿದೆ, ಇದ್ರ ಬಗ್ಗೆ ನಾನು ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಸೊ ನೀವೇನಾದರೂ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನೆಂತೂ ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಈ MacBook Air ವಿತ್ M1 ಚಿಪ್ ಇರುವ ಲ್ಯಾಪ್ಟಾಪ್ ನ ಪ್ರೈಸ್ ಬಂದು 92,900 rupees ಇದೆ. ನಾನು ತುಂಬಾ ಕಡೆನೇ ಎನ್ಕ್ವೈರ್ ಮಾಡಿದೆ ಎಲ್ಲಿ ಡಿಸ್ಕೌಂಟ್ ಹ್ಯೂಜ್ ಆಗಿ ಸಿಗುತ್ತೆ ಅಂತ. ಈವನ್ ಇಮ್ಯಾಜಿನ್ ಸ್ಟೋರ್ ವಿಸಿಟ್ ಮಾಡಿದೆ, ಅಲ್ಲಿನ ಪ್ರೈಸಿಂಗ್ ಡೀಟೇಲ್ಸ್ ಕೂಡ ನಾನು ನೋಡಿದೆ ಹೇಗಿದೆ ಅಂತ. ನಿಮ್ಮ ಹತ್ರ ಏನಾದರೂ HDFC ಕಾರ್ಡ್ ಇದ್ರೆ ಅಲ್ಲಿ ನಿಮಗೆ 6,000 rupees ಕ್ಯಾಶ್ ಬ್ಯಾಕ್ ಇದೆ, ಅದು ಆಫ್ಟರ್ 120 days. ಸ್ಟೂಡೆಂಟ್ ID ಕಾರ್ಡ್ ಇದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ, ಅದು ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಅಥವಾ ನಿಮಗೆ PG ಸ್ಟೂಡೆಂಟ್ ID ಕಾರ್ಡ್ ಬೇಕಾಗಿರುತ್ತೆ. ಸೊ ಬಟ್ ನನಗೆ ಈ ಲ್ಯಾಪ್ಟಾಪ್ ಬಂದು ಹ್ಯೂಜ್ ಡಿಸ್ಕೌಂಟ್ ಅಲ್ಲಿ ಸಿಕ್ತು. ಎಷ್ಟಾಗಿರ್ಬೋದು ಗೆಸ್ ಮಾಡಿ. ಜಸ್ಟ್ ಫಾರ್ 80,000 rupees ನನಗೆ ಈ ಲ್ಯಾಪ್ಟಾಪ್ ಸಿಕ್ತು. ಅದೆಲ್ಲಿ ಗೊತ್ತಾ, ನಾನು ಪರ್ಚೇಸ್ ಮಾಡಿತ್ತು ರಿಲಯನ್ಸ್ ಡಿಜಿಟಲ್ ಅಲ್ಲಿ. ಸೊ ರಿಲಯನ್ಸ್ ಡಿಜಿಟಲ್ ಅಲ್ಲಿ ನನಗೆ ಕ್ಯಾಶ್ ಬ್ಯಾಕ್ ಅಲ್ಲ, ಡಿಸ್ಕೌಂಟ್ ಅಲ್ಲ, ಇನ್ಸ್ಟೆಂಟ್ ಡಿಸ್ಕೌಂಟ್ ನನಗೆ ಈ ಲ್ಯಾಪ್ಟಾಪ್ ಮೇಲೆ ಸಿಕ್ತು. 92,900 rupees ಇರುವ ಲ್ಯಾಪ್ಟಾಪ್ ಇನ್ಸ್ಟೆಂಟ್ ಡಿಸ್ಕೌಂಟ್ ಆಗಿ ಜಸ್ಟ್ 80,000 rupeesಗೆ ಸಿಕ್ತು. ಅದಲ್ಲದೆ ನನಗೆ ರಿಲಯನ್ಸ್ ಡಿಜಿಟಲ್ ಕಡೆಯಿಂದ 1 year ವಾರಂಟಿ ಕೂಡ ಎಕ್ಸ್ಟೆಂಡ್ ಮಾಡಿಕೊಟ್ರು. ಅದು ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನನಗೆ ವಾರಂಟಿನ ಎಕ್ಸ್ಟೆಂಡ್ ಮಾಡಿಕೊಟ್ರು. ಸೊ ನನಗಂತೂ ಅವ್ರ ಸರ್ವಿಸ್ ತುಂಬಾನೇ ಇಷ್ಟ ಆಯ್ತು. ತುಂಬಾ ಪೇಷನ್ಸ್ ಆಗಿ ನಾನು ಕೇಳಿರೋ ಕ್ವೇರೀಸ್ಗೆಲ್ಲ ಅವರು ಇನ್ಫಾರ್ಮೇಶನ್ ಕೊಡ್ತಾ ಬಂದ್ರು. ಆಲ್ಮೋಸ್ಟ್ 2 hours ನಾನು ಅವ್ರ ತಲೆ ತಿಂದೆ. ಎಲ್ಲೂ ಅವ್ರಿಗೆ ಓಕೆ ಬೇಜಾರಾಯ್ತು ಅನ್ನೋದು ಏನು ತೋರಿಸ್ಕೊಟ್ಟಿಲ್ಲ. ತುಂಬಾನೇ ಸೂಪರ್ ಆಗಿ ಅವರೆಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡಿದ್ರು. ನೀವು ಏನಾದರೂ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನ ಪರ್ಚೇಸ್ ಮಾಡಬೇಕು ಅಂತಿದ್ರೆ, ಟಿವಿ, AC, ಫ್ರಿಡ್ಜ್, ಲ್ಯಾಪ್ಟಾಪ್ಸ್ ಏನಾದರೂ ಆಗಿರಲಿ, ಸೊ ರಿಲಯನ್ಸ್ ಡಿಜಿಟಲ್ ವಿಸಿಟ್ ಮಾಡಿ. ಅಲ್ಲಿ ನಿಮ್ಗೆ ಹೇಳ್ತಾರೆ ಯಾವ ಪ್ರಾಡಕ್ಟ್ ಅಲ್ಲಿ ವಿಚ್ ಇಸ್ ದ ಬೆಸ್ಟ್ ಬ್ರ್ಯಾಂಡ್ ಅಂತ. ಸೊ ನಾನು ಸ್ಕ್ರೀನ್ ಅಲ್ಲಿ ಎಲ್ಲ ಡೀಟೇಲ್ಸ್ ನ ಶೇರ್ ಮಾಡಿರ್ತೀನಿ ರಿಲಯನ್ಸ್ ಡಿಜಿಟಲ್ ಅವ್ರದ್ದು. ಸೊ ಡೆಫಿನೆಟ್ಲಿ ನೋಡಿ ಪರ್ಚೇಸ್ ಮಾಡಿ. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ನನಗೆ ಹೇಳಿ. ಸೊ ಈ ಲ್ಯಾಪ್ಟಾಪ್ ನ ಆಲ್ರೆಡಿ ನಾನು ಅಲ್ಲೇ ರಿಲಯನ್ಸ್ ಡಿಜಿಟಲ್ ಅಲ್ಲೇ ಅನ್ಬಾಕ್ಸ್ ಮಾಡಿದ್ದೆ. ಜಸ್ಟ್ ವ್ರಾಪ್ ಏನು ಅನ್ರಾಪ್ ಮಾಡಿರಲಿಲ್ಲ, ವ್ರಾಪರ್ ಹಾಗೆ ಇದೆ. ಜಸ್ಟ್ ಲ್ಯಾಪ್ಟಾಪ್ ಇದೆಯಾ ಇಲ್ವಾ ಅಂತ ಮಾತ್ರ ನೋಡಿದ್ದೀನಿ. ಬನ್ನಿ ಈಗ ಲ್ಯಾಪ್ಟಾಪ್ ಹೇಗಿದೆ ಅಂತ ಅನ್ಬಾಕ್ಸ್ ಮಾಡಿ ನೋಡೋಣ. ಸೊ ಲ್ಯಾಪ್ಟಾಪ್ನ ಬಾಕ್ಸ್ ನೋಡೋದಕ್ಕೆ ಈ ಥರ ಇದೆ. ಫ್ರಂಟಲ್ಲಿ ನಾವು ನೋಡ್ಬೋದು ಲ್ಯಾಪ್ಟಾಪ್ನ ಡಿಸ್ಪ್ಲೇ ಮಾಡಿದ್ದಾರೆ ಆ್ಯಂಡ್ ಸೈಡಲ್ಲಿ ನಾವು MacBook Air ಅಂತ ಬರೆದಿರೋದನ್ನ ನೋಡ್ಬೋದು. ಬ್ಯಾಕ್ ಸೈಡ್ ನಮಗೆ ಪ್ರೈಸಿಂಗ್ ಕೊಟ್ಟಿದ್ದಾರೆ. ಈ ಲ್ಯಾಪ್ಟಾಪ್ ಪ್ರೈಸ್ ಬಂದು ನಮಗೆ ಬಾಕ್ಸ್ ಪ್ರೈಸ್ ಬಂದು 92,900 rupees ಆಗಿದೆ. ಆ್ಯಂಡ್ ಇದು ಬಂದು 8GB ಯೂನಿಫೈಡ್ ಮೆಮೊರಿ ಆ್ಯಂಡ್ 256GB SSD ಇದೆ. ಇದು ಬಂದು 13-inch MacBook Air ವಿತ್ ಆಪಲ್ M1 ಚಿಪ್ ಅಂತಾನೆ ಹೇಳ್ಬೋದು. ಇದು ಬಂದು ಒನ್ ಆಫ್ ದ ಮೋಸ್ಟ್ ಫಾಸ್ಟೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಸೂಪರ್ ಆಗಿರುತ್ತೆ ಈ M1 ಚಿಪ್ ಪರ್ಫಾರ್ಮೆನ್ಸ್ ಅಂತೂ. ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಯೂಸ್ ದಿಸ್ ಲ್ಯಾಪ್ಟಾಪ್. ಸೊ ಬನ್ನಿ ಈಗ ಬಾಕ್ಸ್ನ ಓಪನ್ ಮಾಡಿ ಲ್ಯಾಪ್ಟಾಪ್ ಹೇಗಿದೆ ಅಂತ ನೋಡೋಣ. ಸೊ ಆಗಲೇ ಹೇಳಿದ್ದೆ ನಾನು ನಿಮಗೆ, ಇದು ಜಸ್ಟ್ ಲ್ಯಾಪ್ಟಾಪ್ ಇದೆಯಾ ಇಲ್ವಾ ಅಂತ ಮಾತ್ರ ನಾನು ನೋಡಿತ್ತು. ವಾವ್, ನೋಡಿದ್ದೀರಾ ಲ್ಯಾಪ್ಟಾಪ್ ಹೇಗಿದೆ? ಸಖತ್ತು ಕ್ಯೂಟ್ ಆಗಿದೆ ಲ್ಯಾಪ್ಟಾಪ್. ಸೊ
ಲ್ಯಾಪ್ಟಾಪ್ ಆಮೇಲೆ ಬರೋಣ. ಇನ್ನೇನೇನಿದೆ ಬಾಕ್ಸಲ್ಲಿ ಅಂತ ನೋಡೋಣ. ವಾವ್, ಸಖತ್ತು ಕ್ಯೂಟ್ ಆಗಿದೆ. ಆ್ಯಂಡ್ ಇಲ್ಲೊಂದು ಸ್ಮಾಲ್ ಪೌಚ್ ಇದೆ, ಅದರಲ್ಲಿ ಡಿಸೈನ್ ಬೈ ಆ್ಯಪಲ್ ಇನ್ ಕ್ಯಾಲಿಫೋರ್ನಿಯಾ. ಸ್ಮಾಲ್ ಪೌಚಲ್ಲಿ ಡಿಸೈನ್ ಬೈ ಆ್ಯಪಲ್ ಇನ್ ಕ್ಯಾಲಿಫೋರ್ನಿಯಾ ಅಂತ ಬರ್ತಿದೆ. ಈ ಸ್ಮಾಲ್ ಪೌಚಲ್ಲಿ ಏನೇನಿದೆ ಅಂತ ನೋಡೋಣ. ಸೊ ಮ್ಯಾಕ್ಬುಕ್ ಏರ್, ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಷನ್ ಇದರಲ್ಲಿ ನಮಗೆ ಕೊಟ್ಟಿರ್ತಾರೆ. ಸೊ ಯೂಸರ್ ಮ್ಯಾನ್ಯುಯಲ್ ಇದು. ಡೀಟೇಲ್ ಇನ್ಫಾರ್ಮೇಷನ್, ಲ್ಯಾಪ್ಟಾಪ್ನ ಹೇಗೆ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಷನ್ ಇರುತ್ತೆ. ಆ್ಯಂಡ್ ಸ್ಟಿಕ್ಕರ್ಸ್ನ ಕೊಟ್ಟಿದ್ದಾರೆ, 2 ಸ್ಟಿಕ್ಕರ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸ್ಟಿಕ್ಕರ್ ಕಲರ್ ನೋಡಿ, ಗ್ರೇ ಕಲರಲ್ಲಿದೆ. ಯೂಶಲಿ ವೈಟಲ್ಲಿ ನೋಡ್ತೀವಿ ನಾವು, ಇದು ಗ್ರೇ ಕಲರ್ ಇದೆ. ಲ್ಯಾಪ್ಟಾಪ್ ಯಾವ ಕಲರ್ ಇದೆಯೋ ಅದೇ ಕಲರಲ್ಲಿ ನಮಗೆ ಸ್ಟಿಕ್ಕರ್ಸ್ ಕೂಡ ಕೊಟ್ಟಿದ್ದಾರೆ. ಎಸ್, ಆ್ಯಪಲ್ ಸ್ಟಿಕ್ಕರ್ ನೋಡೋದಕ್ಕೆ ಸಖತ್ತು ಮಜಾ ಇರುತ್ತೆ. ಸೊ ಬಾಕ್ಸಲ್ಲಿ ಈ ಪ್ಯಾಕೇಜಲ್ಲಿ ಇನ್ನೇನೂ ಇಲ್ಲ. ಸೊ ಇದು ಬಂದು 30 ವಾಟ್ ಸಿ ಪವರ್ ಅಡಾಪ್ಟರ್, ಟೈಪ್ ಸಿ ಬ್ರಿಕ್. ಇದು ಟೈಪ್ ಸಿನ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಇದು 30 ವಾಟ್ಸ್ ಇದೆ. ಬೋತ್ ದ ಸೈಡ್ ನಮಗೆ ಟೈಪ್ ಸಿನೇ ಕೊಟ್ಟಿದ್ದಾರೆ. ಅದನ್ನು ನಿಮಗೆ ತೋರಿಸ್ತೀನಿ, 1 ಸೆಕೆಂಡ್ ನೋಡಿ. ಸೊ ಬೋತ್ ಸೈಡ್ಸು ನಮಗೆ ಟೈಪ್ ಸಿನೇ ಇದೆ. ಬಾಕ್ಸಲ್ಲಿ ಇನ್ನೇನೂ ಇಲ್ಲ ಅಷ್ಟೇ. ಸೊ ನಮ್ಮ ಮೇನ್ ಪ್ರಾಡಕ್ಟ್ ಲ್ಯಾಪ್ಟಾಪ್ ನೋಡೋಣ. ವಾವ್, ಫೈನಲಿ ಲ್ಯಾಪ್ಟಾಪ್ ಇಸ್ ಹಿಯರ್. ನೋಡೋದಕ್ಕಂತೂ ಈ ಲ್ಯಾಪ್ಟಾಪ್ ಸಖತ್ತಾಗಿದೆ, ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಬನ್ನಿ ಈಗ ಅನ್ರ್ಯಾಪ್ ಮಾಡೋಣ. ಆಕ್ಚುಯಲ್ ಅನ್ಬಾಕ್ಸಿಂಗ್ ಈಗ ಸ್ಟಾರ್ಟ್ ಆಗುತ್ತೆ. ವಾವ್, ಫೈನಲಿ ಮ್ಯಾಕ್ಬುಕ್ ಏರ್ ಇಸ್ ವಿತ್ ಮೀ. ನೋಡೋದಕ್ಕೆ ಸಖತ್ತಾಗಿದೆ, ಸಖತ್ತು ಪ್ರೀಮಿಯಂ ಆಗಿದೆ. ನೋಡಿ ಮೆಟೀರಿಯಲ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಬಿಲ್ಡ್ ಕ್ವಾಲಿಟಿ ಅಂತೂ ಸೂಪರ್ಬ್ ಆಗಿದೆ. ಸೊ ಬನ್ನಿ ಈಗ ಈ ಲ್ಯಾಪ್ಟಾಪ್ನ ಓಪನ್ ಮಾಡಿ ಹೇಗಿದೆ ಅಂತ ನೋಡೋಣ. ಸೊ ಸ್ಕ್ರೀನ್ ಹೇಗಿದೆ ನೋಡೋಣ. ಸೌಂಡ್ ಕೇಳಿಸ್ಕೊಂಡ್ರಾ? ಎಸ್, ಇದು ಹೊಸ ಲ್ಯಾಪ್ಟಾಪ್, ಹಳೇದಲ್ಲ. ಈ ಬಟರ್ ಶೀಟ್ನ ಓಪನ್ ಮಾಡೋಣ. ಯು ಕ್ಯಾನ್ ಸಿ ದ ಲೋಗೋ ಹಿಯರ್. ವಾವ್, ಈ ಲ್ಯಾಪ್ಟಾಪ್ ಕಾನ್ಫಿಗರೇಷನ್ ಆಗೋಷ್ಟೊತ್ತಿಗೆ ವೇರಿಯಂಟ್ ಆ್ಯಂಡ್ ಪ್ರೈಸಿಂಗ್ ಡೀಟೇಲ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಈ ಲ್ಯಾಪ್ಟಾಪ್ 3 ಕಲರ್ಸಲ್ಲಿ ಅವೈಲೇಬಲ್ ಇದೆ: ಗೋಲ್ಡ್, ಸಿಲ್ವರ್ ಆ್ಯಂಡ್ ಸ್ಪೇಸ್ ಗ್ರೇ. ಈ ಲ್ಯಾಪ್ಟಾಪ್ ಬಂದು ನಮಗೆ 8GB ಆ್ಯಂಡ್ 256GB ವೇರಿಯಂಟಲ್ಲಿ ಅವೈಲೇಬಲ್ ಇದೆ. ಪ್ರೈಸ್ ಬಂದು ನಮಗೆ 92,900 ಇದೆ. ಹಾಗೆ 8GB ಆ್ಯಂಡ್ 512GBನ ಪ್ರೈಸ್ ಬಂದು ನಮಗೆ 1,17,900 rupees ಇದೆ. ಸೊ ನೀವು ರ್ಯಾಮ್ನ ಕೂಡ ಇದರಲ್ಲಿ 16GB ಅಪ್ಗ್ರೇಡ್ ಮಾಡ್ಕೊಳ್ಬೋದು. ಎಸ್, ನೀವೇನಾದರೂ ಮ್ಯಾಕ್ಬುಕ್ ಏರಾ ಅಥವಾ ಮ್ಯಾಕ್ಬುಕ್ ಪ್ರೋನ ಪರ್ಚೇಸ್ ಮಾಡಬೇಕು ಅಂತ ಒಂದು ಸ್ಮಾಲ್ ಕನ್ಫ್ಯೂಷನ್ ಇದ್ದರೆ ಐ ವುಡ್ ರಿಯಲಿ ಸಜೆಸ್ಟ್ ಯು ಟು ಗೋ ಫಾರ್ ಮ್ಯಾಕ್ಬುಕ್ ಏರ್. ಇವಾಗ ನಿಮ್ಮ ಡೇ ಟು ಡೇ ಆಕ್ಟಿವಿಟೀಸ್ಗಾಗಿರ್ಬೋದು, ಇಲ್ಲ ಯೂಟ್ಯೂಬರ್ ಆಗಿ ಒಂದು ಎಡಿಟಿಂಗ್ ಮಾಡಬೇಕು ಅಂದರೆ, ಗೇಮರ್ ಆಗಿ ಒಂದು ಗೇಮ್ಸ್ ಏನಾದರೂ ನೀವು ಆಡಬೇಕು ಅಂದರೆ ಐ ವುಡ್ ರಿಯಲಿ ಸಜೆಸ್ಟ್ ಯು ಟು ಗೋ ಫಾರ್ ಮ್ಯಾಕ್ಬುಕ್ ಏರ್. ಬಿಕಾಸ್ ಇದರಲ್ಲಿ ನಮಗೆ ದ ಮೋಸ್ಟ್ ಪವರ್ಫುಲ್ ಚಿಪ್ ಸೆಟ್ M1 ಚಿಪ್ ಇದೆ. ಸೊ ದ್ಯಾಟ್ ವುಡ್ ಬಿ ರಿಯಲಿ ಸಫಿಷಿಯಂಟ್ ಫಾರ್ ಅವರ್ ಡೈಲಿ ಡೇ ಟು ಡೇ ಆಕ್ಟಿವಿಟೀಸ್ ಆಗಿರುತ್ತೆ. ಆ್ಯಂಡ್ ಅದರ್ ಎಡಿಟಿಂಗ್ ಪರ್ಪಸ್ಗೆ ನಮ್ಗೆ ಅದು ಸಫಿಷಿಯಂಟ್ ಆಗಿರುತ್ತೆ. ಇಲ್ಲ ನೀವೇನಾದರೂ ಪ್ರೊಫೆಷನಲ್ ಎಡಿಟರ್ಸ್ ಆಗಿ ಅಥವಾ ಪ್ರೋಗ್ರಾಮರ್ಸ್ ಆಗಿ ಹೈ ಎಂಡ್ ಸಾಫ್ಟ್ವೇರ್ಸ್ ಏನಾದರೂ ಇನ್ಸ್ಟಾಲ್ ಮಾಡಬೇಕಂದ್ರೆ ಐ ವುಡ್ ರಿಯಲಿ ಸಜೆಸ್ಟ್ ಯು ಟು ಗೋ ಫಾರ್ ಮ್ಯಾಕ್ಬುಕ್ ಪ್ರೋ. ಸೊ ನಮಗೆ ಈ ಮ್ಯಾಕ್ಬುಕ್ ಏರಲ್ಲಿ ಕೂಡ 4K ವಿಡಿಯೋಸ್ನ ನಾವು ಆಸ್ ಎ ಎಡಿಟರ್ ವಿಡಿಯೋಸ್ನೆಲ್ಲ ಈಸಿಯಾಗಿ ನಾನು ಎಡಿಟ್ ಮಾಡ್ಬೋದು. ಬಟ್ ಏನಂದರೆ ಇವಾಗ ಮಲ್ಟಿ ಲೇಯರ್ಸ್ ಆಫ್ 4K ವಿಡಿಯೋ ನಾನು ಎಡಿಟ್ ಮಾಡಬೇಕು ಅಂದರೆ ನಂಗೆ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಒಂದು ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸುತ್ತೆ. ಸೊ ನೀವೇನಾದರೂ ಮಲ್ಟಿ ಲೇಯರ್ಸ್ ಆಫ್ 4K ವಿಡಿಯೋನ ನೀವು ಎಡಿಟ್ ಮಾಡಬೇಕು ಅಂತಿದ್ರೆ ಆಗ ಐ ವುಡ್ ರಿಯಲಿ ಸಜೆಸ್ಟ್ ಯು ಟು ಗೋ ಫಾರ್ ಮ್ಯಾಕ್ಬುಕ್ ಪ್ರೋ. ಸೊ ಅಷ್ಟು ಡಿಫ್ರೆನ್ಸ್ ಏನೂ ಇಲ್ಲ. ಬಟ್ ನನ್ನ ಅನ್ಸಿದ ಪ್ರಕಾರ ಏನಂದರೆ ನೀವು ಮ್ಯಾಕ್ಬುಕ್ ಪ್ರೋ ಇನ್ವೆಸ್ಟ್ ಮಾಡೋ ಬದಲು ಇದು 8GB ಇರೋ ರ್ಯಾಮ್ನ ನೀವು 16GB ಅಪ್ಗ್ರೇಡ್ ಮಾಡಿಕೊಂಡ್ರೆ ಸೊ ಅದ್ರ ಪರ್ಫಾರ್ಮೆನ್ಸ್ ಆಗ ಈಕ್ವಲ್ ಟು ಮ್ಯಾಕ್ಬುಕ್ ಪ್ರೋನೇ ಆಗುತ್ತೆ. ಸೊ ಇನ್ಸ್ಟೆಡ್ ಆಫ್ ಪರ್ಚೇಸಿಂಗ್ ಮ್ಯಾಕ್ಬುಕ್ ಪ್ರೋ ಯು ಕ್ಯಾನ್ ಈಸಿಲಿ ಗೋ ಫಾರ್ ಮ್ಯಾಕ್ಬುಕ್ ಏರ್ ಅಂತ ನನ್ನ ಒಪಿನಿಯನ್. ಈ ಲ್ಯಾಪ್ಟಾಪ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ಇದು ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಚಾರ್ಸಿಯಿಂದ ಮಾಡಿದ್ದಾರೆ. ಈ ಲ್ಯಾಪ್ಟಾಪ್ ನೋಡೋದಕ್ಕಂತೂ ಸಖತ್ತು ಪ್ರೀಮಿಯಂ ಹಾಗೂ ಸ್ಟೈಲಿಶ್ ಆಗಿದೆ. ಲ್ಯಾಪ್ಟಾಪ್ ಮೇಲೆ ನಾವು ನೋಡ್ಬೋದು ಆಪಲ್ ಲೋಗೋನ ಕೊಟ್ಟಿದ್ದಾರೆ. ನಾನು ಚೂಸ್ ಮಾಡಿತ್ತು ಗ್ರೇ ಕಲರ್. ವಾವ್, ಸಖತ್ತು ಕ್ಯೂಟ್ ಆಗಿದೆ ಅಲ್ಲ ನೋಡೋದಕ್ಕೆ. ಆ್ಯಂಡ್ ನಿಮ್ಗೆ ಇದ್ರಲ್ಲಿ ಗೊತ್ತಾ, ನಮಗೆ ಬ್ಯಾಕ್ ಸೈಡ್ ಎಕ್ಸಾಸ್ಟ್ ಫ್ಯಾನ್ ಕೂಡ ಕೊಟ್ಟಿಲ್ಲ. ಸೊ ಬಟ್ ಆದ್ರೂ ನಮಗೆ ಹೀಟ್ ಮ್ಯಾನೇಜ್ಮೆಂಟ್ ಎಲ್ಲ ಸಖತ್ತಾಗಿದೆ. ಕಂಪ್ಲೀಟ್ ಆಗಿ ಎಕ್ಸಾಸ್ಟ್ ಮೆಕ್ಯಾನಿಸಮ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಸೊ ಫ್ಯಾನ್ ಇಲ್ದೇನೆ ಈ ಲ್ಯಾಪ್ಟಾಪ್ ನಾವು ಎಷ್ಟೊತ್ತು ಯೂಸ್ ಮಾಡಿದ್ರು ಹೀಟ್ ಆಗಲ್ಲ. ಸೊ ಇಟ್ಸ್ ಅ ಗುಡ್ ಒನ್ ಅಲ್ಲ. ಆ್ಯಂಡ್ ನಮಗೆ ಇದರಲ್ಲಿ ಪೋರ್ಟ್ಸ್ ಕೂಡ ಕೊಟ್ಟಿದ್ದಾರೆ. ಪೋರ್ಟ್ಸ್ ಎಷ್ಟಿದೆ ಗೊತ್ತಾ? ಜಸ್ಟ್ 3 ಪೋರ್ಟ್ಸ್ ಇದೆ. ಸೊ ನಮಗೆ ಥಂಡರ್ಬೋಲ್ಟ್ ಪೋರ್ಟ್ 2 ಇದೆ ಆ್ಯಂಡ್ ಆಕ್ಸ್ ಪೋರ್ಟ್ 1 ಇದೆ. ನಮಗೆ ಥಂಡರ್ಬೋಲ್ಟ್ ಪೋರ್ಟ್ ಬಂದು ಇಲ್ಲಿ ನೀವು ನೋಡ್ಬೋದು. ಸೊ ಥಂಡರ್ಬೋಲ್ಟ್ ಪೋರ್ಟ್ ನಮಗೆ 2 ಕೊಟ್ಟಿದ್ದಾರೆ ಆ್ಯಂಡ್ ಆಕ್ಸ್ಪೋರ್ಟ್ ಬಂದು 1 ಇದೆ. ಸೊ ಆಕ್ಸ್ಪೋರ್ಟಿಂದ ನೀವೇನಾದರೂ ಹೆಡ್ಫೋನ್ಸ್ನ ಕನೆಕ್ಟ್ ಮಾಡ್ಬೋದು ಅಂದರೆ ನೀವು ಈ ಆಕ್ಸ್ಪೋರ್ಟಿಂದನೇ ಕನೆಕ್ಟ್ ಮಾಡ್ಕೊಳ್ಬೋದು. ಥಂಡರ್ಬೋಲ್ಟ್ ಪೋರ್ಟಿಂದ ನಮಗೆ ಇವಾಗ ಟೈಪ್ ಸಿ ಲೈಟ್ನಿಂಗ್ ಕೇಬಲ್ ನೋಡಿದಿರಲ್ಲ, ಅದನ್ನು ಯೂಸ್ ಮಾಡ್ಕೊಂಡೆ ನೀವು ಚಾರ್ಜ್ ಮಾಡ್ಕೋಬೋದು ಈ ಲ್ಯಾಪ್ಟಾಪ್ನ. ಅಥವಾ ಏನಾದರೂ ಕನೆಕ್ಟಿವಿಟಿ ಮಾಡ್ಕೋಬೇಕು ಅಂದರೆ ಥಂಡರ್ಬೋಲ್ಟ್ ಪೋರ್ಟಿಂದನೇ ನಾವು ಎಲ್ಲ ಕನೆಕ್ಟಿವಿಟಿನ ಮಾಡ್ಕೊಳ್ಬೋದು. ಸೊ ಅದು ಬಿಟ್ಟರೆ ಬೇರೆ ಇನ್ಯಾವ ಪೋರ್ಟ್ಸು ನಮಗೆ ಈ ಲ್ಯಾಪ್ಟಾಪಲ್ಲಿ ಅವೈಲೇಬಲ್ ಇಲ್ಲ.
ಈ ಮ್ಯಾಕ್ಬುಕ್ ಏರ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ 13.3 ಇಂಚಸ್ ರೆಟಿನಾ ಡಿಸ್ಪ್ಲೇ ವಿತ್ P3 ವೈಟ್ ಕಲರ್ ಫಾರ್ ವೈಬ್ರೇಟ್ ಇಮೇಜ್ ಆ್ಯಂಡ್ ಇನ್ಕ್ರೆಡಿಬಲ್ ಡೀಟೇಲ್ಸ್ನ ನೋಡ್ಬೋದು. ಸ್ಕ್ರೀನ್ ರೆಸೊಲ್ಯೂಷನ್ ಬಂದು ನಮಗೆ 2560x1600 ಇದೆ. ವಿಡಿಯೋ ಕ್ಲಾರಿಟಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಟೂ ಟೋನ್ ಟೆಕ್ನಾಲಜಿ ಇರೋದ್ರಿಂದ ಕಣ್ಗಳಿಗೆ ಅಷ್ಟೊಂದು ಹಾರ್ಶ್ ಆಗಿ ಇರೋದಿಲ್ಲ ಆ್ಯಂಡ್ ರೇಸರ್ ಶಾರ್ಪ್ ಟೆಕ್ಸ್ಟ್ ಕ್ಲಾರಿಟಿನ ನಾವು ನೋಡ್ಬೋದು. 400 ನಿಟ್ಸ್ ಬ್ರೈಟ್ನೆಸ್ ಇರೋದ್ರಿಂದ ನೀವು ಔಟ್ಡೋರಲ್ಲಿ ಕೂಡ ವಿತೌಟ್ ಎನಿ ಪ್ರಾಬ್ಲಮ್ ಈ ಲ್ಯಾಪ್ಟಾಪ್ನ ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಬೆಸಲ್ಗೆ ಬಂದರೆ ಈ ಲ್ಯಾಪ್ಟಾಪಲ್ಲಿ ಬೆಸಲ್ ಒಂದು ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಆ್ಯಂಡ್ ವೆಬ್ ಕ್ಯಾಮ್ ಬಂದು ನಮಗೆ 720 ಪಿಕ್ಸೆಲ್ಸ್ನ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ 1080 ಪಿಕ್ಸೆಲ್ಸ್ ಕೊಟ್ಟಿದ್ದರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಈ ಲ್ಯಾಪ್ಟಾಪ್ ಕೀಬೋರ್ಡ್ ಬಗ್ಗೆ ಹೇಳಬೇಕಂದ್ರೆ ಕೀಬೋರ್ಡ್ ಡಿಸೈನ್ ಓಲ್ಡ್ ಮ್ಯಾಕ್ಬುಕ್ ಏರ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚೇಂಜಸ್ನ ನಾವು ಅಬ್ಸರ್ವ್ ಮಾಡ್ಬೋದು. ಲೆಫ್ಟಲ್ಲಿ ನಿಮಗೆ ಎಸ್ಕೇಪ್ ಕೀ ಇದೆ ಆ್ಯಂಡ್ ರೈಟಲ್ಲಿ ಟಚ್ ಐ ಡಿ ಸೆನ್ಸರ್ ಕೀನ ನಾವು ನೋಡ್ಬೋದು. ಬ್ಯಾಕ್ಲೈಟ್ ಮ್ಯಾಜಿಕ್ ಕೀಬೋರ್ಡ್ ಇರೋದ್ರಿಂದ ನೀವು ಡಿಮ್ ಲೈಟಲ್ಲಿ ಕೂಡ ಈ ಕೀಬೋರ್ಡ್ನ ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಈಗ ಆಪರೇಟಿಂಗ್ ಸಿಸ್ಟಮ್ಗೆ ಬಂದರೆ ಮ್ಯಾಕ್ OS ಮಾಂಟರೆ ವರ್ಷನ್ 12.31 ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಟ್ಯಾಬ್ ಆ್ಯಂಡ್ ನೋಟಿಫಿಕೇಶನ್ ಟ್ಯಾಬಲ್ಲಿ ಒಂದು ಸ್ವಲ್ಪ ಚೇಂಜಸ್ನ ನಾವು ನೋಡ್ಬೋದು. ಸೊ OS ಬಂದು ನಮಗೆ ಸ್ವಲ್ಪ ಐಫೋನ್ ಇಂಟರ್ಫೇಸ್ಗೆ ರಿಸೆಂಬಲ್ ಆಗ್ತಿದೆ. ಸೊ ನಮಗೆ ಐಫೋನಲ್ಲಿ ಇರುವ ವಿಜೆಟ್ಸ್ನ ನಾವು ಈ OS ಅಲ್ಲಿ ನೋಡ್ಬೋದು. ಇದರಲ್ಲಿ ನೀವು ಮೊಬೈಲ್ ಸಪೋರ್ಟ್ ಮಾಡುವ ಅಪ್ಲಿಕೇಶನ್ಸ್ನ ಕೂಡ ಈಸಿಯಾಗಿ ಇನ್ಸ್ಟಾಲ್ ಮಾಡಿ ಸ್ಮೂತಾಗಿ ರನ್ ಮಾಡ್ಕೊಳ್ಬೋದು. The main reason to buy this laptop is just because of the processor. The most powerful chipset M1 chipನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ 8 core CPU with 7 core GPU, 16 core neural engine with 8 GB ಯೂನಿಫೈಡ್ ಮೆಮೊರಿ ಇದೆ ಆ್ಯಂಡ್ 256 GB SSD ಇರೋದ್ರಿಂದ ನೀವು ಲ್ಯಾಪ್ಟಾಪಲ್ಲಿ ವಿಡಿಯೋ ಎಡಿಟಿಂಗ್ ಆಗಿರಲಿ, ಗೇಮಿಂಗ್ ಆಗಿರಲಿ ಆ್ಯಂಡ್ ಕ್ರಿಯೇಟಿವ್ ಸಾಫ್ಟ್ವೇರ್ಸ್ ಲೈಕ್ ಫೋಟೋಶಾಪ್ನ ಸಖತ್ತು ಸ್ಮೂತಾಗಿ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಇಲ್ಲ ಲ್ಯಾಪ್ಟಾಪ್ನ ಗೀಕ್ ಬೆಂಚ್ ಸ್ಕೋರ್ಗೆ ಬಂದರೆ ಸಿಂಗಲ್ ಕೋರ್ ಸ್ಕೋರ್ ಬಂದು ನಮಗೆ 1733 ಇದೆ ಆ್ಯಂಡ್ ಮಲ್ಟಿ ಕೋರ್ ಸ್ಕೋರ್ ಬಂದು 7729 ಇದೆ. ಮಲ್ಟಿಮೀಡಿಯಾಗೆ ಬಂದರೆ ಸ್ಟೀರಿಯೋ ಸ್ಪೀಕರ್ ವಿತ್ ಡಾಲ್ಬಿ ಅಟ್ಮಸ್ ಕೊಟ್ಟಿರೋದ್ರಿಂದ ಸೌಂಡ್ ಕ್ಲಾರಿಟಿ ಅಂತೂ ಸೂಪರ್ ಆಗಿದೆ. ಇದರಲ್ಲಿ 4K ಕಾಂಟೆಂಟ್ ನೋಡೋ ಮಜಾನೇ ಬೇರೆ. ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ 49.9 ವ್ಯಾಟ್ ಬಿಲ್ಟ್ ಇನ್ ಲಿಥಿಯಂ ಪಾಲಿಮರ್ ಬ್ಯಾಟ್ರಿ ಕೊಟ್ಟಿರೋದ್ರಿಂದ ನಿಮಗೆ ಆರಾಮಾಗಿ 15 ಅವರ್ಸ್ವರೆಗೂ ನಾವು ಬ್ರೌಸಿಂಗ್ನ ಮಾಡ್ಕೋಬೋದು ಈ ಲ್ಯಾಪ್ಟಾಪಲ್ಲಿ. ಓವರಾಲ್ ಆಗಿ ಮ್ಯಾಕ್ಬುಕ್ ಏರ್ ವಿತ್ M1 ಚಿಪ್ಸೆಟ್ ಇರುವ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ನೀವೇನಾದರೂ ಆಪಲ್ ಲವರ್ಸ್ ಆಗಿತ್ತು ಅಥವಾ ಒಂದು ಪ್ರೀಮಿಯಂ ಲ್ಯಾಪ್ಟಾಪ್ ವಿತ್ ದ ಮೋಸ್ಟ್ ಪವರ್ಫುಲ್ ಚಿಪ್ಸೆಟ್ಗೆ ಏನಾದರೂ ನೋಡ್ತಿದ್ರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ವಿ ಹ್ಯಾವ್ ಇನ್ ದ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ನಮಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಇದೆ. ಫಸ್ಟ್ ಆಫ್ ಆಲ್ ನೋಡೋದಕ್ಕೆ ಸಾಕತ್ತಾಗಿದೆ ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ ಆ್ಯಂಡ್ ಕೀಬೋರ್ಡ್ ಬಂದು ನಮಗೆ ಬ್ಯಾಕ್ಲಿಟ್ ಕೀಬೋರ್ಡ್ ಕೊಟ್ಟಿದ್ದಾರೆ ಆ್ಯಂಡ್ ಮೋಸ್ಟ್ ಪವರ್ಫುಲ್ ಚಿಪ್ಸೆಟ್ M1 ಚಿಪ್ ಕೊಟ್ಟಿರೋದ್ರೆ ನಮಗೆ ಪರ್ಫಾರ್ಮೆನ್ಸ್ ಎಲ್ಲ ಸೂಪರ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡಬೇಕಂದ್ರೆ ಈ ಲ್ಯಾಪ್ಟಾಪ್ನ ಡಿಸ್ಅಡ್ವಾಂಟೇಜಸ್ ಪ್ರೈಸ್. ಆಪಲ್ ಪ್ರಾಡಕ್ಟ್ಸ್ ಯಾವಾಗಲೂ ಒಂದು ಸ್ವಲ್ಪ ನನಗೆ ಪ್ರೈಸ್ ಜಾಸ್ತಿ ಅಂತ ಅನ್ಸುತ್ತೆ. ನಿಮ್ಗೆ ಏನಾದರೂ ಈ ಲ್ಯಾಪ್ಟಾಪ್ ಅರೌಂಡ್ 80,000 to 85,000 ರುಪೀಸಲ್ಲಿ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಸಿಕ್ಕಿದ್ರೆ ಕಣ್ಣು ಮುಚ್ಕೊಂಡು ಈ ಲ್ಯಾಪ್ಟಾಪ್ನ ನೀವು ಪರ್ಚೇಸ್ ಮಾಡಿ. ಆ್ಯಂಡ್ ನನಗೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಿಸ್ತು ಅಂದರೆ ಇದರಲ್ಲಿ ಪೋರ್ಟ್ಸ್ ಒಂದು ಸ್ವಲ್ಪ ಮಿನಿಮಲ್ ಆಗಿದೆ. ಅಟ್ಲೀಸ್ಟ್ USB ಪೋರ್ಟ್ ಒಂದು ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಮತ್ತೆ ಓಲ್ಡ್ ಮ್ಯಾಕ್ಬುಕ್ ಏರಲ್ಲಿ ನಮಗೆ ಲೋಗೋ ಹತ್ರ ಲೈಟ್ ಆನ್ ಆಗ್ತಾ ಇತ್ತು ಒಂದ್ಸರಿ ಲ್ಯಾಪ್ಟಾಪ್ ಆನ್ ಆದರೆ. ಬಟ್ ಈ ಸರಿ ನಮಗೆ ಜಸ್ಟ್ ಅವ್ರು ಪ್ಲೇನ್ ಲೋಗೋ ಕೊಟ್ಟಿದ್ದಾರೆ. ಅದು ಕೊಟ್ಟಿದ್ದಿದ್ರೆ ತುಂಬಾನೇ ಲೈಟ್ ಆನ್ ಆಗೋ ಥರ ಇರ್ತಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಸೊ ನನಗೇನಾದರೂ ನೀವು ಕೇಳಿದ್ರೆ ಯಾವ್ದನ್ನು ಪರ್ಚೇಸ್ ಮಾಡೋದು ಮ್ಯಾಕ್ಬುಕ್ ಏರ್ ಅಥವಾ ಮ್ಯಾಕ್ಬುಕ್ ಪ್ರೋನ ಅಂತ ಕೇಳಿದ್ರೆ ನನಗೆ ಅನ್ಸುತ್ತೆ ಮ್ಯಾಕ್ಬುಕ್ ಏರ್ ಇಸ್ ದ ಸಫಿಷಿಯಂಟ್ ಅನ್ಸುತ್ತೆ. ಬಿಕಾಸ್ ನಮಗೆ ಇದರಲ್ಲಿ M1 ಚಿಪ್ಸೆಟ್ ಇರೋದ್ರಿಂದ ಪರ್ಫಾರ್ಮೆನ್ಸ್ ಎಲ್ಲ ಸೂಪರ್ ಆಗಿದೆ. ಸೊ ಐ ವುಡ್ ರಿಯಲಿ ಸಜೆಸ್ಟ್ ಯು ಟು ಗೋ ಫಾರ್ MacBook Air. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ. ಇದೇ ಥರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಏನು ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.